ಹಾ, ಏನಾದ್ರೂ ಒಂದು ಮೊಟ್ಟೆ ಬೀದಿಲಿ ಎಸ್ಬಿಟ್ರು ಸಾಕು, ಅದು ಕೆಟ್ಟೋಗಿದ್ ಮೊಟ್ಟೆ ಎಸ್ಬಿಟ್ರು ಸಾಕು, ಅವ್ರ ಪುಣ್ಯಾತ್ಮರು ಸಂಧಿಯಾದ್ರೂ ದಾಟುದಿಲ್ಲ ಅದ. ಹಾ, ಅದೇನಿದ್ದದ ಕಾಣಿ ಅದರಲ್ಲಿ, ಮೊಟ್ಟೆಲಿ ಸುಮ್ಮನೆ ಒಂದು ನಿಂಬೆಹಣ್ಣಿಗೆ ಅರಿಶಿನ ಸವರ್ಬಿಟ್ಟು ಕುಂಕುಮ ಸವರ್ಬಿಟ್ಟು ಎಸ್ಬಿಡ್ಲಿ, ತಕೋ ನನ್ನಣ್ಣ ಕೋರ್ಟ್ ಕಂಡು ಹೊಂಟೋಯ್ತಾರೆ, ಮಾಡಿಸ್ಕೊಬಂದ್ ಮನೆ ಮುಂಚರಿ ಎಸಿತಾರೆ ನನ್ನ ಸಾವಂತೀರು. ಅದಕ್ಕಿಂತಲೂ ಭಯ ನಿಂಬೆಹಣ್ಣು ಈ ಜಗತ್ತಲ್ಲಿ ಎದುರಿಸುವಷ್ಟು ಯಾವುದು ಎದುರಿಸೋದಿಲ್ಲ, ದೇವನು ಎದುರಿಸೋದಿಲ್ಲ. ನಿಂಬೆಹಣ್ಣಿಗೆ ಮೊಟ್ಟೆಗೆ ಎದುರ್ಕಂದು ಕೂತೀವಿ ನಾವೀಗ. ಆದ್ರೆ ಸತ್ಯವಾಗ್ಲೂ ಅವತ್ತರಿಂದ ಏನೂ ಆಗುದಿಲ್ಲ. ಮೊಟ್ಟೆ ಒಡೆದ್ರೆ ಇನ್ನೊಬ್ಬರನ್ನ ಸಾಯಿಸುವಂಗಿದ್ರೆ ಜಗತ್ತಲ್ಲಿ ಒಬ್ರು ಉಳಿತಿರ್ಲಿಲ್ಲ ಅಲ್ವಾ? ಮನೆಗೆ 10 ಕೋಳಿ ಸಾಕಿ ಹೊಡೆದಾಕ್ಬಿಟ್ರು ದಿನ ಅಟಿತಾಕ್ ತಗೊಬಂದು. ನಿಂಬೆಹಣ್ಣು ಮಂತ್ರಸ್ಕ ಬಂದು ಇನ್ನೊಬ್ರು ಸಾಯ್ಲಿ ಅಂತ ಮುಡಗದ್ರೆ ಸಾಯಿಸುವಂಗಿದ್ರೆ ಈ ಜಗತ್ತಲ್ಲಿ ಒಬ್ರು ಉಳಿತಿರ್ಲಿಲ್ಲ. ಆಮೇಲೆ ಇನ್ನೊಂದು ಸತ್ಯ ತಿಳ್ಕೊಳ್ಳಿ, ಈ ಜಗತ್ತಲ್ಲಿ ಯಾರು ಹೊರದಿಂದ ಹುಟ್ಟಿಲ್ಲ, ಯಾರು ಶಾಪದಿಂದ ಸತ್ತಿಲ್ಲ. ಯಾವ ಸ್ವಾಮೀಜಿಗಳೇ ಆಗಿರ್ಲಿ, ಎಂಥ ದೊಡ್ಡ ದೊಡ್ಡ ವಿದ್ವಾಂಸರೇ ಆಗಿರ್ಲಿ, ವರ ಕೊಟ್ಟು ಉದಾಹರಣೆನೇ ಇಲ್ಲ. ವರ ಕೊಟ್ಟು ಹಿಂದಿನ ಕಾಲದಲ್ಲಿ ಆಯ್ತಿದ್ವಲ್ಲ, ಋಷಿಮುನಿಗಳು ವರ ಕೊಟ್ಟೇಟ್ಗೆ ಹಚ್ಚನ ಮಕ್ಕಳಾಗೋಯ್ತಿದ್ವಂತಲ್ಲ. ಈಗ ಹಂಗಿಲ್ಲ. ಈಗ ಎರಡೆರಡು ಇಲ್ಲ, ಆಗ್ನಿಲ್ಲ ಅಂತ ಅಂದ್ರೆ ಈಗ ಬೇರೆ ತರದ ಪ್ರಣಾಳ ಶಿಶು ಅದು ಇದು ಯಾವ್ದೋ ಬಂದದಲ್ಲಪ್ಪ ಈಗ, ಹಿಂಗ್ ಇದು ಮೆಡಿಸನ್ ತಗೊಳ್ಳೋದು ಈಗ ನೋಡಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಒಬ್ಬ ಅತ್ತೆ ಸೊಸೆಗೆ ದಿನಾ ಬೈತಿದ್ಲಂತೆ. 3 ವರ್ಷ ಆಯ್ತು ಮದುವೆ ಮಾಡ್ಕೊಂಬಂದು, ಯಾವ್ದೋ ಗೊಡ್ಡಸ ಕಟ್ಕೊಂಬಂದಿಮಲ್ಲ, ಯಾವ್ದೋ ಗೊಡ್ಡಸ ಕಟ್ಕೊಂಬಂದಲ್ಲ ನನ್ನ ಮಗನ, ಈಗ ದಿನಾ ಬೈಯೋಳ ಅವಳಿಗೆ. ಪಾಪ ಇವಳು ದೇವ್ರು ದಿಂಡ್ರೆಲ್ಲ ಮಾಡಿದ್ಲು ಸೊಸೆ, ಏನೋ ಅದೃಷ್ಟವ ಏನೋ 3 ವರ್ಷದ ಮೇಲೆ 4ನೇ ವರ್ಷಕ್ಕೆ ಇವಳು ಗರ್ಭವತಿ ಆದ್ಲು. ಸಂತೋಷ ಅಲ್ವಾ? ಚಪ್ಪಾಳೆ ಹೊಡಿಬೇಕು. 4 ವರ್ಷದ ಮೇಲೆ ಮಗು ಆಯ್ತಾದೆ ಅಂದ್ರೆ ಇಡೀ ಅವ್ರ ಮನೆ ಕುಟುಂಬವೇ ಸಂತೋಷ ಪಡ್ಬೇಕು. ಆದ್ರೆ ಈ ಅತ್ತೆ, ಈ ಮುದ್ಮುಂಡಿ ಅವಳೆಲ್ಲ, ಅವಳು ಸಂತೋಷ ಪಡ್ಲಿಲ್ಲ ಅಂತ ಅವಳು ಸೊಸೆ ಬೈತ ಕೂತವಳೆ. ಯಾಕೆ? ಆಗೊಂಥರ ಏನೋ ಇವಳು ಗರ್ಭವತಿ ಆಗವಳೆ, ಹೆಣ್ಣಾದದೋ ಗಂಡಾದದು, ಹೆಣ್ಣಾದದೋ ಗಂಡಾದದು. ಇವ ಅಮ್ಮನ ದುರಾದೃಷ್ಟಕ್ಕೆ ಮಗನೇ ಆಗೋಯ್ತು. ಏನು ಹುಡುಗಿ ಹಾಲು ಕುಡಿಸುವಂಗಿಲ್ಲ ಮನೇಲಿ. ಅಯ್ಯೋ ಯಾವ್ದು ಎಣ್ಣೆ ಎತ್ಕ ಕೂತಾಳು ನೋಡ್ರವ, ಎಣ್ಣೆ ಎತ್ಕ ಕೂತಾಳು ನೋಡ್ರವ ಬೂಯ್ತ್ಲೇ ಇದ್ಲು. ಆ ಸೊಸೆನು ಕೇಳಿ 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 ರೋಸ್ ಹೋಗ್ಬಿಟ್ಟಿದ್ಲು. ನೋಡು ಗಂಟ ನೋಡಿದ್ಲು. ಒಂದಿನ ಹಿಡ್ಕೊಬಿಟ್ಲು ಕತ್ತಂಪಟ್ಟಿ ಎದ್ಬಿಟ್ಟು, ಅತ್ತೆ ಮರ್ಯಾದೆಯಿಂದ ಸುಮ್ಮನಿದ್ರೆ ಚಂದ, ನಿನ್ ಮಗನ್ ನಂಬ್ಕೊಂಡಿದ್ರೆ ಅದು ಆಯ್ತಿರ್ಲಿಲ್ಲ ಸುಮ್ಮಿರುವಂತ. ಇದ್ಯಾಕೆ ಹಿಂಗ್ ನಗ್ತಾ ಇದೀರಿ? ಅವ್ವ ತಪ್ಪಾಗ ಅರ್ಥ ಮಾಡ್ಕೊಬಿಡಿ ಕಣ್ರವ. ಅವಳು ಈ ಪ್ರಣಾಳ ಶಿಶು ಮಾಡಿಸ್ಕೊತಾರಲ್ಲ ಆ ಥರದ ಇಂಜೆಕ್ಷನ್ ತಗೊಂಡಿದ್ಲು ಅಂತ ಅರ್ಥ. ನೀವು ತಪ್ಪಾಗ ಅರ್ಥ ಮಾಡ್ಕೊಬಿಟ್ರಿ ಹೆಂಗ್ರವ. ಅದಕ್ಕೆ ಹೇಳುದವ್ವ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ನಾನು ಹೇಳ್ತಾ ಇದ್ದೆ ಕತೆನ. ಇವತ್ತು ಅತ್ತೆ ಸೊಸೆ ಹೆಂಗಿರ್ತಾರೆ ಪ್ರೀತಿ ಅಂದ್ರೆ, ಮನೆ ಮೈಸೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಮಳೆ ಬಂತಲ್ಲ 3 ದಿನ, 9 ಗಂಟೆಗೆ ಮಳೆ ಬಂದ್ಬಿಡ್ತು. ಹಾಳಾದದ್ದು ಶಾಮಿಯಾನ ಚೇರ್ ಎಲ್ಲ ನೆಂದೋಗ್ಬಿಟ್ಟು. 9:30 10 ಗಂಟೆಗೆ ನಿಂತೋಯ್ತು. ನಮ್ಗೆ ಸ್ಟೇಜ್ ರೆಡಿ ಮಾಡಿಕೊಟ್ರು. ಆ ಚೇರ್ಗಳೆಲ್ಲ ಪುಡ್ಸಮಣ ನೀವು ಶುರು ಮಾಡಿ, ಬಂದವ್ರು ಒರ್ಸ್ಬಿಟ್ಟು ಕೂತ್ಕೋತಾರೆ, ನಾವು ವರ್ಷಕ್ಕೆ ನಮ್ಗೇನ್ ತೀಟ್ ಬಂದಿದ್ದದ, ಅವ್ರಲ್ವ ಕೇಳೋರು ಒರ್ಸ್ಬಿಟ್ಟು ಕೂತ್ಕೋತಾರೆ, ಆಡ್ರಿ ನೀವು ಅಂದ. ಚೆನ್ನಾಗಿ ಕುಡ್ದ್ಬಿಟ್ಟು ಅವನೇ, ನಾ ಏನ್ ಮಾತಾಡೋಣ, ಹೆಂಗಾರ ಬಂದು ಕೂತ್ಕಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಹಾಡಾಡ್ತಾವ್ನಿ ಹಿಂಗೆ ನಿಮ್ಮಂಗೆ ಎಲ್ಲ ನಗ್ತಾರೋ. ಒಂದಷ್ಟು ಜನ ಬಂದು, ಒಬ್ಬಮ್ಮ 10:30 11 ಗಂಟೆ ಟೈಮಲ್ಲಿ ಒಂದು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಇಂಥ ಒಂದು ಹೆಣ್ಮಗ ಕರ್ಕೊಂಡ್ ಜೊತೆಲಿ ಬಂದ್ಲು. ನಾನು ಇದೇನವ ಇಷ್ಟೊತ್ತಲ್ಲಿ ಬಂದಿದ್ದಿಲ್ಲ ಅಂದೆ. ಅಯ್ಯೋ ಮಗ, ಅಷ್ಟೊತ್ತಿಂದ ಯಾರೋ ಆಡ್ತಾರೆ ಸುಮ್ಮನಿದ್ದೆ, ಈಗ ಚೆನ್ನಾಗಿ ಆಡ್ತಾ ಇದ್ದಿಲ್ಲ, ನಾನು ಬಂದೆ ಕಣಪ್ಪ ಅಂದ್ಲು. ಆ ಬಂದು ಆ ಕುರ್ಚಿ ಮೇಲೆ ಕೂತ್ಕೊತಾ ಇದ್ಲು. ಕೇಳಿಸ್ಕೊಳ್ಳಿ ಅವ್ವ, ಕುರ್ಚಿ ಮೇಲೆ ಕೂತ್ಕೊತಾ ಇದ್ಲು. ಆ ಕುರ್ಚಿ ಮೇಲೆ ಕೂತ್ಕೊತಿದ್ಲಲ್ಲ, ಕುರ್ಚಿ ಏನಾಗಿದ್ದೋ ತ್ಯಾವ ಆಗ್ಬಿಟ್ಟಿದ್ದೋ. ಆಗೇನ್ ಮಾಡಿದ್ಲು, ಆ ಪಕ್ಕದಲ್ಲಿದ್ಲಲ್ಲ ಹುಡುಗಿ, ಅವಳು ವೇಲ್ ತೆಗೆದ್ಬಿಟ್ಟು ಆ ಕುರ್ಚಿಯೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅವಮ್ಮನ ಕುಂಡ್ರಿಸಿದ್ಲು ಕುತ್ಕೋ ಅಂತ. ನಾನು ಹಾಡಾಡೋದು ನಿಲ್ಲಿಸ್ಬಿಟ್ಟು ಹೋಗಿ ಅವಮ್ಮನ ಕೇಳಿದೆ, ಅವ್ವ ತಾಯಿ, ಆ ಕುರ್ಚಿ ಒರೆಸ್ ಕುಂಡ್ರಿಸಿದ್ಲಲ್ಲ, ಏನಾಗಬೇಕು ನಿನಗೆ ಅಂದೆ. ಅವಳಂದ್ಲು, ನನ್ನ ಸೊಸೆ ಕಣಪ್ಪ ಅಂದ್ಲು. ನಾನು ಹೋಗಿ ಆ ಸೊಸೆ ಕಾಲಿಗೆ ಬಿದ್ದುಬಿಡೋಣ ಅನ್ನೋಷ್ಟು ನನಗೆ ಆಶ್ಚರ್ಯ ಆಗೋಯ್ತು. ಕಲಿಯುಗದಲ್ಲಿ ಇಂಥ ಅತ್ತೆ ಸೊಸೆರೆ ಅವರಲ್ಲಪ್ಪ. ಅಮ್ಮನಿಗೆ ಹೇಳಿದೆ ನಾನು, ನಿನ್ ಸೀರೆ ಕೊಳೆಯಾಯ್ತದೆ ಅಂತ. ಆ ತಾಯಿ ಅವಳು ವೇಲ್ ತೆಗೆದು ಒರೆಸ್ಬಿಟ್ಟು ಕುಂಡ್ರಿಸವಳಲ್ಲ, ಎಷ್ಟು ದೇವ್ರಿಗೂ ಹೂ ಹಾಕಿದ್ದು ತಾಯಿ, ಎಷ್ಟು ಪೂಜೆ ಮಾಡಿದ್ದೆ ಇಂಥ ಸೊಸೆ ಪಡಿದಕ್ಕೆ ನೀನು. ಅದಕ್ಕೆ ಅವಮ್ಮ ಅಂದ್ಲು, ಪುಡ್ಸಮ್ಮಣ್ಣ ಮಾನವ ಕತೆ ಮಾಡ್ಬಿಟ್ಟು ದುಡ್ಡು ಇಸ್ಕಟ್ಟು ಹೋಗು ಅಂದ್ಲು. ಯಾಕವ್ವ ಅಂದೆ. ನನ್ನ ಕಷ್ಟ ನಿನ್ಗೊತ್ತಪ್ಪ ಅಂದ್ಲು. ಏನವ ನಿನ್ ಕಷ್ಟ ಅಂದೆ. ಅಲ್ಲ ಅವಳೇ ನನ್ನ ಮೇಲೆ ಪ್ರೀತಿಗೋರ್ಸವಳೆ ಅಂತ ತಿಳ್ಕೊಂಡಿದ್ದಿ, ಕುರ್ಚಿಯ ಇನ್ಯಾತ್ಕವ ಅಂದೆ. ಅಯ್ಯೋ ಮರ್ತ್ಕಂದ ಅವಳ ಸೀರೆ ಉಟ್ಕೊ ಬಂದ್ಬಿಟ್ಟಿನಿ ಕಣಪ್ಪ, ಅದಕ್ಕೆ ಕೊಳೆಯೈತಿ ಅಂತ ಒರೆಸ್ಬಿಟ್ಟು ಕುಂಡ್ರಿಸವಳೆ.
ನೋಡು ಅತ್ತೆ ಸೊಸೆ ಪ್ರೀತಿ ಹೆಂಗವೆ ಅಂತ ಈಗ ಆ ನಾವ್ ಅನ್ಕೊಂಡಿವಿ ನಿಜವಾಗ್ಲೂ ಅಮ್ಮ ಸೀರೆ ಕೊಳೆಯತ್ತೆ ಅಂತ ಒರ್ಸ್ಬಿಟ್ಕೊಂಡ್ರು ಸರಳೆ ಅಂತ ಅವಳು ಸೀರೆ ಅಂತ ಅವಳು ಕಾಣೋ ನಮ್ ಕಾಣೋ. ಅದಕ್ಕೆ ಅವ್ವ 3 ದಿನದ ಸಂತೆ ನಗ್ನಗ್ತಾ ಇದ್ದು ಹೊರಟೋಗ್ಬೇಕಷ್ಟೆ. 3 ದಿನದ ಸಂತೆ ನಗ್ನಗ್ತಾ ಇದ್ದು ಹೊರಟೋಗ್ಬಿಡ್ಬೇಕು. ಇಲ್ಲಿ ದ್ವೇಷ ಆವೇಶ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನೋಡ್ತಾ ಇದ್ದೀರಲ್ಲ ಮೊನ್ನೆ ಟಿವಿಲಿ ಮೊಬೈಲಲ್ಲೆಲ್ಲ ನೋಡಿದ್ರಲ್ಲ, ಪಾಪ ಅಲ್ಗೂರ್ನಲ್ಲಿ ಒಬ್ಬ ರಾಮಣ್ಣ ಅಂತ ಬಣ್ಣದ ಅಂಗಡಿಗೆ ಹೋಗವನೆ ಮನೇಲಿ 3 ಗಂಟೆ ಸಂಜೆಲಿ ಬಂಡಂಗಡಿ ಒಳಗೆ ನಿಂತಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ಅಲ್ಲೇ. ಮನೆಗೆ ಏನಂತ ಹೇಳ್ಬಿಟ್ಟು ಬಂದಿದ್ದೆ ಏನೋ ಪುಣ್ಯಾತ್ಮ, ಇತ್ತತ್ತೀನಿ ಅಂತ ಹೇಳಿದ್ನೇನು ತಗೊಂಡು ಹೋದ್ನವ ಶವವಾಗಿ ಹೊರಟೋದ. ಅದಕ್ಕೆ ಈ ದ್ವೇಷ ಅಸೂಯೆಗಳನ್ನ ನಾವು ದೂರ ಸರಿಸಿ ಹಿಂಗೆ ನಗ್ನಗ್ತ ಸಂತೋಷದಿಂದ ಬಾಳಾಟ ಮಾಡ್ಬಿಟ್ರೆ ಅವ ಯಾವ BP ಶುಗರ್ಗಳು ಬರೋದಿಲ್ಲ. ನಮಗೆ ಸಂತೋಷವಾಗಿ ಬದುಕ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರ್ಸ